ನಾನು ಅವಳ ಲಾಯಲ್ಟಿ ಚೆಕ್ ಮಾಡ್ಬೇಕು ಅಂತಿದ್ದೀನಿ. ಸುಮ್ನೆ ಇರದೇನೆ ಅವಳ ಕಣ್ಣಿಗೆ ನಾನೊಬ್ಬ ದೊಡ್ಡ ವಿಲನ್ ಆಗೋಗ್ಬಿಟ್ಟೆ. ನೋಡು ವಿವೇಕ್, ಅವಳು ನಿನಗೆ ಇಷ್ಟ ಆಗ್ತಾಳೆ ಅಂದ್ರೆ ಅದ್ ತುಂಬಾ ಒಳ್ಳೆ ವಿಷಯನೇ. ಇರ್ಲಿ ಬಿಡು, ಅವಳು ನಿನ್ ಸುತ್ತಮುತ್ತ ಆರಾಮಾಗಿರ್ಬೋದಲ್ಲ. ಅದು ಅಲ್ದೇನೆ ಜನಗಳು ನಿನ್ನ ಖುಷಿಯಾಗಿ ಯಾವಾಗ ಇಟ್ಟಿದ್ದಾರೆ ಹೇಳು. ಮತ್ತೆ ವಿವೇಕ್, ನಿನಗೆ ಅವಳು ಇಷ್ಟ ಇಲ್ಲ ಅಲ್ವಾ? ಹಾಗಿದ್ರೆ ನಾನು ಅವಳನ್ನ ನನ್ನ ಆಫೀಸ್ ಟೀಮ್ ಅಲ್ಲಿ ಇಟ್ಕೋತೀನಿ. ಎಲ್ಲಿವರೆಗೂ ನಿಂಗೆ ಊಟ ಬಿಡಿಸ್ತಿರ್ತಾಳೆ ಪಾಪದ ಹುಡುಗಿ. ಅಂಕಲ್, ಅವಳು ತುಂಬಾ ಇಂಪಲ್ಸಿವ್. ಅವಳು ಚಿಕ್ಕ ಹುಡುಗಿ ತರ ಇದ್ದಾಳೆ. ಅವಳು ತುಂಬಾ ತರಲೆ ಮಾಡ್ತಾಳೆ. ಅವಳು ನಮ್ಮ ಆಫೀಸಲ್ಲಿ ಕೆಲಸ ಮಾಡೋದಕ್ಕಾಗಲ್ಲ. ಓಹೋ ಹೋ 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 ಹೋ, ಇಷ್ಟೊಂದೆಲ್ಲ ತಿಳ್ಕೊಂಡಿದ್ಯಾ ಅವಳ ಬಗ್ಗೆ? ಇಂಟ್ರೆಸ್ಟಿಂಗ್. ಮತ್ತೆ ವಿವೇಕ್ ನೋಡು, ಅದೇನಂದ್ರೆ ನೀವ್ ಅವಳ ಜೊತೆ ಬಿಹೇವ್ ಮಾಡ್ತಿಯಲ್ಲ, ಅದು ಸರಿ ಇಲ್ಲ ಕಣೋ. ದೂರ ಹೊಟ್ಟೋಗ್ತಾಳೆ ನಿನ್ನಿಂದ. ವಿವೇಕ್, ನಿನಗವಳು ನಿನ್ನಿಂದ ದೂರ ಹೋಗ್ಬಾರ್ದು ಅಂತಂದ್ರೆ ಅವಳ ಹತ್ರ ಆ ರೀತಿ ನಡ್ಕೊಳಕ್ ಹೋಗ್ಬೇಡ. ತುಂಬಾ ವೀಕ್ ಆಗಿದ್ದಾರೆ ಇವ್ರು. ಆ ಡೋಸೇಜ್ ಜಾಸ್ತಿ ಆಗ್ತಾ ಹೋಗ್ತಿದ್ದಂಗೆ ಇನ್ನೂ ವೀಕ್ ಆಗ್ತಾ ಹೋಗ್ತಾ ಇದಾರೆ ಇವ್ರು. ರಿಸ್ಕ್ ಏನಂದ್ರೆ ಫ್ಯೂಚರ್ ಅಲ್ಲಿ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಕೂಡ ಬರಬಹುದು.